ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಬಿ, ಇದೇನಿದು? ಕತ್ಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದೀಯಾ? ನಿನ್ ರೂಮಿಗೆ ಯಾರಾದ್ರೂ ಸಡನ್ ಆಗಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತಷ್ಟೇ. ಹಲೋ ಮೇಡಮ್, ಮಾಯಾ ಅವರೇ. ಹಲೋ, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ನಾನು ನೋಡ್ತಾನೇ ಇದ್ದೀನಿ, ತುಂಬಾನೇ ಬದಲಾಗಿದೆಯಾ ಮಾಯಾ? ಅಲ್ಲ, ನಿನ್ ಮಾತಿನ ಫ್ಯೂಸ್ ಏನಾದ್ರೂ ಹಾರೋಗಿದ್ಯಾ ಹೇಗೆ ಅಂತ? ಈ ಪ್ರಪಂಚ ನಾವ್ ಅನ್ಕೊಂಡಿರೋ ಹಾಗೆ ಇಲ್ಲದಮ್ಮ. ನಮ್ಮ ಮಧ್ಯೆನೆ ರಾಕ್ಷಸರು, ಕ್ರೂರ ಶಕ್ತಿಗಳು ಓಡಾಡ್ತಿವೆ ಅಂತ ನನಗ್ ಫೀಲ್ ಆಗ್ತದೆ. ರಾಕ್ಷಸರ ಎಲ್ಲಿ? ಮಾಯಾ, ಈ ರೂಮಲ್ಲಿ ನೀನು ಮತ್ತೆ ನಾನು ಅಷ್ಟೇ ಇರೋದು. ನಾನಂತೂ ರಾಕ್ಷಸಳಲ್ಲ. ಹಾಗಾದ್ರೆ ನೀನು ನಾನು ಹೇಳ್ತಾ ಇರೋದು ತಮಾಷೆ ಅನ್ನಿಸ್ಬೋದು, ಆದ್ರೆ ನಮಗ್ ಗೊತ್ತಿಲ್ದೇನೆ ನಮ್ಮ ಮಧ್ಯೆ ದೆವ್ವಗಳು ಬದುಕ್ತಾ ಇದೆ. ತಣ್ಣಗೆ ಇದೆ, ಜ್ವರ ಏನೂ ಬಂದಿಲ್ಲ. ಮಾಯಾ, ನಿನ್ಗೆ ಮೈಕೈ ನೋವಿದ್ಯಾ? ಇಲ್ಲ ನಿನ್ ತಲೆಲಿರೋ ಸ್ಕ್ರೂ ಲೂಸ್ ಆಗಿ ಹೋಗಿದ್ಯಾ? ಅಥವಾ ಶರತ್ ನಿನಗೆ ಸಿಗ್ತಾ ಇಲ್ಲ ಅಂತ ನಿನ್ ತಲೆಲಿರೋ ಮಿದುಳು ಉಲ್ಟಾ ಆಗಿದ್ಯಾ? ಪ್ಲೀಸ್, ಇಲ್ಲಿ ಏನಾಗ್ತಿದೆ ಅಂತ ನಿಮಗ್ ಗೊತ್ತಿಲ್ಲ. ಹೌದು, ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ರಾಕ್ಷಸರಂತೆ ದೆವ್ವಗಳಂತೆ ಅಂದ ಹಾಗೆ ಈ ರಾಕ್ಷಸರು ಅಂತ ಅಂದ್ಯಲ್ಲ, ಅವುಗಳು ಕೊಂಬಿಟ್ಕೊಂಡ್ ಬರುತ್ತಾ ಅಥವಾ ನಮ್ಮ ಮನೆ ಕೆಲಸದೊಳಿದಾಳಲ್ಲ ದುರ್ಗಾ, ಅವಳು ಹಾಗೆ ಬರುತ್ತಾ? ಮಾಯಾ, ಅತಿಯಾದ ಯೋಚನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ನೀನ್ ಬಾ, ಒಂದ್ ಲೋಟ ಬಿಸಿ ಬಿಸಿಯಾಗಿ ಬಿಡಬೇಡ, ಒಂದ್ ಲೋಟ ತಣ್ಣಗಿರೋ ಮಜ್ಜಿಗೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಬಾ ಬಾ. ನನ್ನನ್ನೊಬ್ಳನ್ನ ಇಡೋದಕ್ ಬಿಡ್ತಿರೋ ಇಲ್ವೋ? ಇಲ್ಲೇನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೊರಡಿ ಇಲ್ಲಿಂದ ನೀವು. ಹೊರಡ್ತೀನಿ. ನಿನಗೆ ಫ್ರೀಯಾಗಿ ಅಡ್ವೈಸ್ ಕೊಟ್ಟಿದ್ದಕ್ಕೆ ನನಗಿದಾಗಬೇಕಾಗಿದ್ದೆ. ರಾಕ್ಷಸರಂತೆ ದೆವ್ವಗಳಂತೆ ಅವುಗಳು ನಿನಗೆ ಸಿಕ್ಕಿದ್ರೆ ಹೇಳು, ನಾನು ಒಂದ್ ಸೆಲ್ಫಿ ತಗೋತೀನಿ. ಆಯ್ತು ಬಿಡು, ಹೋಗ್ತೀನಿ. ಗುರಾಯಿಸ್ತಾಳ. ದುರ್ಗಾಪುರ ದೇವಸ್ಥಾನಕ್ಕೆ ಇವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲಮ್ಮ. ನನ್ನ ಮನೆ ಪರಿಸ್ಥಿತಿ, ನನ್ನ ಕುಟುಂಬ ಬದಲಾಗಬೇಕು ಅಂತಾನೆ ದೇವಸ್ಥಾನದ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು. ಅಪ್ಪ, ನಡೀತಿರೋದು ಒಂದು ನನಗೆ ಸರಿ ಕಾಣ್ತಿಲ್ಲ. ದೇವಸ್ಥಾನ ಅಂದ್ರೇನೆ ಉರ್ದ್ ಬೀಳೋ ಮಾಳ್ವಿಕ 9 ದೇವಸ್ಥಾನಕ್ಕೆ ಟ್ರಸ್ಟಿ ಆಗಿ ಮುಂದೆ ಬಂದಿದ್ದಾರೆ. ದೇವಿಯನ್ನೇ ದ್ವೇಷಿಸೋಳು ಪೂಜೆ ಪುನಸ್ಕಾರ ಎಲ್ಲ ಹೇಗ್ ಮಾಡೋದಕ್ಕೆ ಸಾಧ್ಯ? ಇದ್ರ ಹಿಂದೆ ಸಂಚಿದೆ ಅಂತ ನನ್ ಮನ್ಸು ಹೇಳ್ತಿದೆಪ್ಪ. ಹುರಿಯೋ ಸೂರ್ಯ, ರಕ್ತದ ಹನಿಗಳು, ಕಾಲ ಚಕ್ರ ತಿರುಗಿಸ್ತಾ ಇದೆ. 1000 ವರ್ಷ ಹಸಿವು. ಎಚ್ಚರ, 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 ಎಚ್ಚರ. ಅಪ್ಪ, ಏನ್ ಹೇಳ್ತಾ ಇದ್ಯಾ? ನಾನ್ ಮಾಳ್ವಿಕ ಬಗ್ಗೆ ಮಾತಾಡ್ತಾ ಇದ್ರೆ ನೀನ್ ಹಳೆ ಕತೆ ಏನೋ ಹೇಳ್ತಾ ಇದೆಯಲ್ಲ. ನೀನ್ ಏನ್ ಹೇಳ್ತಾ ಇದ್ಯಾ ಅದನ್ನ ಪ್ಲೀಸ್ ಸ್ಪಷ್ಟವಾಗಿ ಹೇಳು. ಸ್ಪಷ್ಟತೆ, ಸ್ಪಷ್ಟತೆ. ಕತ್ತಲು, ಬೆಳಕಿನ ಹುಡುಕಾಟ ಸಲ್ಲದು, ಸಲ್ಲದು. ಸಮಯ, ಹೌದು, ವಿಧಿಯ ಕೊನೆಯ ಘಟ್ಟ. ರಕ್ಷಕರು ಎಚ್ಚರ, ಎಚ್ಚರ. ಆಕಾಶ ಬಿದ್ದು ಸರ್ವನಾಶ ಖಂಡಿತ, ಸರ್ವನಾಶ ಖಂಡಿತ. ಅಪ್ಪ, ಯಾರ ರಕ್ಷಕರು
ಯಾಕೆ ಸರ್ವನಾಶ ಆಗತ್ತೆ? ಮಾಳ್ವಿಕಾ ಮಾಡ್ತಿರೋದಕ್ಕೂ ಇದಕ್ಕೂ ಏನ್ ಸಂಬಂಧ? ಸೂತ್ರಧಾರಿ ದಾರ ತುಂಡು. ಸಮಯ ಮುಗಿತು, ಸಮಯ ಮುಗಿತು. ದೇವಸ್ಥಾನ ಆಗ್ತಿಲ್ಲ. ಮೃತ್ಯು, ಮೃತ್ಯು. ಎಚ್ಚರ, ನೀನು ಎಚ್ಚರ, ನೀನು ಎಚ್ಚರ, ಎಚ್ಚರ, ಎಚ್ಚರ. ಅಯ್ಯಯ್ಯೋ ಪ್ಲೀಸ್, ನೀವೆಷ್ಟೆಲ್ಲ ಹೊಗಳ್ತಾ ಇದ್ರೆ ನನಗೆ ಬಹಳ ಮುಜುಗರ ಆಗತ್ತೆ. ಇದನ್ನೆಲ್ಲ ನಾನು ಹೆಸರು ಮಾಡಬೇಕು ಅಂತ ಮಾಡಿದ್ದಲ್ಲ. ದಯವಿಟ್ಟು ಇದನ್ನ ದೊಡ್ಡದು ಮಾಡಬೇಡಿ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಕಳೆದೋಗಿರೋ ನೆಮ್ಮದಿನ ವಾಪಸ್ ಪಡ್ಕೊಳ್ಳೋದಕ್ಕೆ ಆ ಭಗವಂತ ನನಗೆ ಕೊಟ್ಟಿರೋ ಒಂದು ಸಣ್ಣ ಅವಕಾಶ ಇದು ಅಷ್ಟೇ. ಹೌದಪ್ಪ ಶರತ್, ನಮ್ಮ ಅಂಬಿಕಾ ತೀರು ಹೋದ್ಮೇಲೆ ಈ ಮನೆ ಆಗಿರ್ಲಿಲ್ಲ. ಎಲ್ಲಿ ನೋಡಿದ್ರು ಬರೀ ಮೌನ, ನೋವು. ನನ್ನ ಮಗನಾಗಿರ್ಲಿಲ್ಲ. ಅಪ್ಪ ಮಗಳ ಸಂಬಂಧ ಹಳಸೋಗಿತ್ತು. ನಮ್ಮ ಹಿತ ಶರತ್ ಜೊತೆ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಇದನ್ನೆಲ್ಲ ನೋಡಿದಾಗ ಒಬ್ಬ ತಾಯಿಯಾಗಿ ನಾನು ಪಡ್ತಾ ಇದ್ದಿದ್ದ ನೋವು, ಸಂಕಟ ನನಗಷ್ಟೇ ಗೊತ್ತು. ನನ್ನ ಮನೆ ಪರಿಸ್ಥಿತಿ, ನನ್ನ ಕುಟುಂಬ ಬದಲಾಗಬೇಕು ಅಂತಾನೆ ದೇವಸ್ಥಾನದ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು. ನಾನು ಮಾಡಿದ ಅಲ್ಪ ಸ್ವಲ್ಪ ಸೇವೆಗೆ ಆ ದೇವರು ಇವತ್ತು ನನಗೆ ತುಂಬಾ ಒಳ್ಳೇದು ಮಾಡ್ತಿದ್ದಾನೆ. ನಿಜವಾಗ್ಲು ಇವತ್ತು ನಮ್ಮ ಹಿತಾಪುಟ್ಟಿ ಶರತ್ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ. ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಶರತ್ ಮುಖದಲ್ಲಿ ನಾನು ಮತ್ತೆ ಆ ನಗುನ ಕಾಣ್ತಾ ಇದ್ದೆ. ಇನ್ನು ನನ್ನ ಮಗನ ಮದ್ವೆ ವಿಚಾರದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಶರತ್ ಮತ್ತೆ ಮದ್ವೆ ಆಗ್ತಾನೆ ಅಂತ ನಾನು ಮನ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಎಲ್ಲಾ ದೇವರ ದಯೆ. ಅಸಾಧ್ಯ ಅಂದ್ಕೊಂಡಿದ್ದು ಕೂಡ ಇವತ್ತು ಸಾಧ್ಯ ಆಗಿದೆ. ಈ ಮದ್ವೆಯಿಂದಾಗಿ ನಮ್ಮ ದುರ್ಗಾ ಮತ್ತೆ ಶರತ್ ತುಂಬಾ ಸಂತೋಷವಾಗಿದ್ದಾರೆ. ಇದೆಲ್ಲ ನಾನು ನನ್ನ ಕುಟುಂಬದ ಸಂತೋಷಕ್ಕೋಸ್ಕರ ಮಾಡಿರೋ ಸಣ್ಣ ಹರಕೆ ಅಷ್ಟೇ. ನಿಮ್ಮಂತೆ ಅವರು ನಮ್ಮ ದೇವಸ್ಥಾನ ಸಿಕ್ಕಿದ್ದು ನಮ್ಮ ಪುಣ್ಯ ಅಮ್ಮವ್ರೆ. ಅಮ್ಮ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ.